4ನೇ ದಿನವೂ ಕೂಡ ತಲೆಬುರುಡೆಗಾಗಿ ಶೋಧ ಮುಂದುವರೆದಿದೆ. ಹಿಟಾಚಿ ಮೂಲಕ ಮಣ್ಣನ್ನ ಅಗಿತಾ ಇದ್ದಾರೆ ಸಿಬ್ಬಂದಿಗಳು. 8ನೇ ಪಾಯಿಂಟ್ನಲ್ಲಿ ಹಸಿರು ಪರದೆ ಮುಚ್ಚಿ ಶೋಧವನ್ನ ಮಾಡಲಾಗ್ತಾ ಇದೆ, ಯಾರಿಗೂ ಕಾಣಬಾರದು ಅಂತ. ದೂರುದಾರ ಗುರುತಿಸಿದ 8ನೇ ಪಾಯಿಂಟ್ನಲ್ಲಿ ತೀವ್ರ ಶೋಧವನ್ನ ನಡೆಸಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ದೂರುದಾರನ ಸಮ್ಮುಖದಲ್ಲಿ ಈ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಹಿಟಾಚಿ ಮೂಲಕ ಮಣ್ಣನ್ನ ಅಗಿಯುವಂತಹ ಕೆಲಸಕ್ಕೆ ಸಿಬ್ಬಂದಿಗಳು ಮುಂದಾದರು. 8ನೇ ಪಾಯಿಂಟ್ನಲ್ಲಿ ಹಸಿರು ಪರದೆಯನ್ನ ಒದಗಿಸಲಾಗಿದೆ. ಕಾರಣ ಅಲ್ಲಿ ಜನರಿಗೆ ಸಮೀಪ ಇದೆ, ಅಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಬೆಳವಣಿಗೆಗಳು ನೀಟಾಗಿ ಕಾಣಲಿಕ್ಕೆ, ಸೊ ಅದು ಗೋಚರ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತು ಈಗಾಗಲೇ ಹಿಟಾಚಿಯನ್ನ ತರಿಸಿ ನೆಲವನ್ನ ಗಿಡಗಂಟೆಗಳೇನು ಬೆಳ್ಕೊಂಡಿದ್ವು ಅದೆಲ್ಲವನ್ನು ಕಿತ್ತು ಹಾಕೋ ಕೆಲಸವನ್ನ ಮಾಡಲಾಯಿತು. ನಂತರದಲ್ಲಿ ಸಿಬ್ಬಂದಿಗಳು ಗುಂಡಿಯನ್ನ ತೆಗಿತಾ ಇದ್ದಾರೆ. ಸೊ ಅದಾದ ನಂತರದಲ್ಲಿ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಡೇ 1 ಇಂದ ಇಲ್ಲಿಯವರೆಗೂ ಕೂಡ ಸುಮಾರು 8 ಅಡಿ 6 ಅಡಿ ಹೀಗೆ ಅಗಲ ಉದ್ದ ಕೊರೆದುಕೊಂಡು ತಲಾಶನ ಮಾಡಿದ್ದಾರೆ. SIT ಟೀಮ್ ಎಲ್ಲಿಯೂ ಕೂಡ ದೂರುದಾರನ ಅನುಮಾನಗಳಿಗೆ, ಆತ ಕೊಡುವಂತಹ ರಿಕ್ವೆಸ್ಟ್ಗಳಿಗೆ, ಆತನ ಡಿಮಾಂಡ್ಗಳಿಗೆ ನೋ ಅನ್ನದೇ ಎಲ್ಲದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ. ಅಸ್ಥಿಪಂಜರ ಶೋಧ ಕಾರ್ಯ ಹೇಗಾಯಿತು, ಯಾವ ರೀತಿಯಾಗಿ ನಡೀತಾ ಇತ್ತು, ಏನೇನು ಸಿಕ್ತು ಸಿಕ್ಕಿಲ್ಲ ಅನ್ನೋದರ ವಿವರವನ್ನು ಕೂಡ ಡೇ 1 ಇಂದ ನಿಮಗೆ ಕೊಡ್ತಾ ಇದ್ದೀವಿ. 1ನೇ ಪಾಯಿಂಟ್ನಲ್ಲಿ 8 ಅಡಿ ಆಳಕ್ಕೆ ಮತ್ತು 15 ಅಡಿ ಅಗಲಕ್ಕೆ ಗುಂಡಿಯನ್ನ ಕೊರೆಯಲಾಯಿತು. ಸೊ ಅಲ್ಲಿ ಏನೂ ಸಿಗಲಿಲ್ಲ. ಬಟ್ ಆ ವ್ಯಕ್ತಿ ಹೇಳಿದ್ರು, ಇಲ್ಲ ನೀವು ಬರೀ 6 ಅಡಿ ಮಾತ್ರ ಕೊರೆದ್ರೆ ಸಾಲದು, ಇನ್ನೊಂದು 2 ಅಡಿ ಹೆಚ್ಚುವರಿಯಾಗಿ ಹೋಗಿ ಅಂತ, ಮತ್ತು ಅಗಲಕ್ಕೂ ಕೂಡ ಇನ್ನೊಂಚೂರು ಹೋಗಿ ಅಂತ ಕೇಳ್ಕೊಂಡಿದ್ರಿಂದ ಆ ದಿನ 1ನೇ ದಿನ ಅದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟು ಪೂರ್ತಿಯಾಗಿ ತೆಗೆದ್ರು. ಒಂದು ಸಣ್ಣ ಕುರುಹು ಕೂಡ ಸಿಕ್ಕಿರಲಿಲ್ಲ. ಬದಲಾಗಿ ಅಲ್ಲಿ ಡೆಬಿಟ್ ಕಾರ್ಡ್, ATM ಕಾರ್ಡ್, ID ಕಾರ್ಡ್ ಇವೆಲ್ಲ ಸಿಕ್ಕಿತ್ತು. ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರು ಅನ್ನೋದನ್ನು ಈಗಾಗಲೇ ಪತ್ತೆ ಹಚ್ಚಿ ಆಯಿತು. ಅದಕ್ಕೂ ಮೃತಪಟ್ಟವರಿಗೆ ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಯಾವುದೇ ಸಾಕ್ಷ್ಯಗಳಾಗಿ ಅದು ಜೋಡಣೆ ಆಗಲಿಲ್ಲ. 2ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಗಲಿಲ್ಲ. 3ನೇ ಪಾಯಿಂಟ್ನಲ್ಲಿ 6 ಅಡಿ 5 ಅಡಿ ಕೊರೆದ್ರು, ಅಲ್ಲಿಯೂ ಕೂಡ ಕಳೆ ಬರಹ ಸಿಕ್ಕಲಿಲ್ಲ. ಎಲ್ಲ ಕಡೆಯಲ್ಲೂ ನಂತರದಲ್ಲಿ 6 ಅಡಿ ಆಳ 5 ಅಡಿ ಅಗಲ ಹೋಗಬೇಕು ಅನ್ನುವಂತಹ ಒಂದು ಪ್ರೊಸೀಜರ್, ಸ್ಟ್ಯಾಂಡರ್ಡ್ ಪ್ರೊಸೀಜರ್ನ ಮಾಡಿಕೊಂಡ್ರು. ಅದರಂತೆ ಮುಂದುವರೆದಂತೆ ನಡೀತಾ ಇರುವಂತಹ ಎಲ್ಲ ಕಾರ್ಯಾಚರಣೆಯಲ್ಲೂ ಕೂಡ 6 ಅಡಿ ಆಳಕ್ಕೆ ಹೊರಿತಾ ಇದ್ದಾರೆ, 5 ಅಡಿ ಅಗಲಕ್ಕೆ ಹೊರಿತಾ ಇದೆ. ಅದರಂತೆ 4ನೇ ಪಾಯಿಂಟ್ನಲ್ಲೂ ಕೂಡ ಆಯಿತು. ಬಟ್ 4ನೇ ಪಾಯಿಂಟ್ನಲ್ಲೂ ಕೂಡ ಅದು 2ನೇ ದಿನದ ಕಾರ್ಯಾಚರಣೆ, ಕಳೆ ಬರಹ ಸಿಕ್ಕಲಿಲ್ಲ. ಆಗ ಬಹುತೇಕರು ಏನಿದು, ಆ ವ್ಯಕ್ತಿ ನಾನು ಇಲ್ಲೇ ಹಾಕಿದ್ದೀನಿ ಅಂತಾರಲ್ಲ, ಇಲ್ಲಿ ಏನೂ ಸಿಕ್ತಿಲ್ವಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡಿದ್ರು. 1-2 ಪಾಯಿಂಟ್ಗಳಲ್ಲಿ ತೆಗೆದ ಮಾತ್ರಕ್ಕೆ ಸಿಗಲಿಲ್ಲ ಅಂತ ಅಂದು ಸುಮ್ಮನಾಗ್ಲಿಕ್ಕೂ ಆಗಲ್ಲ. ಯಾಕಂದ್ರೆ ಆತ ಕೊಟ್ಟಿರುವಂತಹ ಸ್ಟೇಟ್ಮೆಂಟೇ ಹಾಗೆ, 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ. ಇನ್ನು 5ನೇ ಪಾಯಿಂಟ್ನಲ್ಲಿಯೂ ಕೂಡ ಅದೇ 2ನೇ ದಿನದ ಕಾರ್ಯಾಚರಣೆ ನಡೀತು. ಆಗ 6 ಅಡಿ ಆಳ 5 ಅಡಿ ಅಗಲವನ್ನ ಕೊರೆದ್ರು. ಅದು ಸಿಬ್ಬಂದಿಗಳನ್ನ ಬಳಕೆ ಮಾಡಿಯೂ ಕೂಡ ಕೊರೆಯಲಾಯಿತು, ಹಿಟಾಚಿಯ ಮೂಲಕವೂ ಕೂಡ ಕೊರೆಯಲಾಗಿತ್ತು. ಕೊನೆಗೆ ಸಿಕ್ಕಿದ್ದೇನು ಅಂದ್ರೆ ಸಣ್ಣ ಕುರುಹು ಸಿಗಲಿಲ್ಲ ಅನ್ನುವಂತಹ ಉತ್ತರ. 6ನೇ ಪಾಯಿಂಟ್ ಅನ್ನ ಕೊರೆದ್ರು, ಅದು 3rd ಡೇ ಅಂದ್ರೆ ನಿನ್ನೆ. ಅಲ್ಲಿ 8 ಅಡಿ ಆಳ ಕೊರೆದ್ರು, 5 ಅಡಿ ಅಗಲ ಕೊರೆದ್ರು. ಬಿಗಿನಿಂಗ್ ಅಲ್ಲಿ ಅಂದ್ರೆ 4 ಅಡಿ ಆಳಕ್ಕೆ ಹೋಗ್ತಿದ್ದ ಹಾಗೆ ಅಲ್ಲಿ ಒಂದು ಬುರುಡೆ ಸಿಕ್ತು ಮತ್ತು ಕೆಲ ಮೂಳೆಗಳು ಸಿಕ್ತು. ಸೊ ಆ ವ್ಯಕ್ತಿಯ ಮಾತುಗಳಿಗೆ ಪುಷ್ಟಿ ನೀಡುವಂತಹ ಸಾಕ್ಷ್ಯ ಸಿಕ್ಕಿದ್ದು ಆ 6ನೇ ಪಾಯಿಂಟ್ ಅಲ್ಲೇ. ಅಲ್ಲಿವರೆಗೂ ಏನೂ ಇರಲಿಲ್ಲ. 7ನೇ ಪಾಯಿಂಟ್ಗೆ ಹೋದಾಗಲೂ ಕೂಡ ಇವತ್ತು 4ನೇ ದಿನ 6 ಅಡಿ ಆಳಕ್ಕೆ ಕೊರೆದ್ರು, 5 ಅಡಿ ಅಗಲ ಕೊರೆದ್ರು, ಏನೂ ಸಿಗಲಿಲ್ಲ. ಸಣ್ಣ ಸುಳಿವು ಸಿಗಲಿಲ್ಲ. ಒಂದು ಕರ್ಚೀಫ್ ಏನೋ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಅದು ಇತ್ತೀಚಿನ ದಿನಗಳಲ್ಲಿ ಯಾರೋ ಬಿಟ್ಟಿರೋದಾ, ನದಿ ತಟದಲ್ಲಿ ಬಂದದ್ದು, ಅಲ್ಲಿ ಹೋಗಿ ಬಿದ್ದಿರಬಹುದಾ, ಅಥವಾ ಈ ವ್ಯಕ್ತಿ ಹೇಳ್ತಿರೋ ಹಾಗೆ ಅಷ್ಟು ವರ್ಷಗಳ ಹಿಂದಿನದ್ದ ನೋಡಬೇಕಾಗತ್ತೆ. ಯಾಕಂದ್ರೆ ಆ ಬಟ್ಟೆಗಳೆಲ್ಲ ಅಷ್ಟು ದಿನ ಉಳ್ಕೊಳ್ಳಲ್ಲ, ಬೇಗ ನಶಿಸಿ ಹೋಗುತ್ತೆ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ. ಸುಖಪಾಲ್, ಈಗ ಮೊದಲ 3 ದಿನಗಳ ಕಾರ್ಯಾಚರಣೆ ಹೇಗಾಯ್ತು, ಏನ್ ಸಿಕ್ತು ಏನ್ ಸಿಕ್ಕಿಲ್ಲ ಅನ್ನೋದ್ರ ಅಪ್ಡೇಟ್ ನಮಗಿದೆ. ಇವತ್ತಿನ ಕಾರ್ಯಾಚರಣೆಯಲ್ಲಿ ಏನಾಗಬಹುದು ಅನ್ನುವಂತಹ ಸಹಜ ಕುತೂಹಲ ಕೂಡ ಇದೆ. 7ನೇ ಪಾಯಿಂಟ್ ಅಲ್ಲಿ ಏನೂ ಸಿಗ್ಲಿಲ್ಲ ಅನ್ನೋ ಮಾತಾ, ತಲೆಬುರುಡೆ ಮೂಳೆಗಳನ್ನ ಹೊರತಾಗಿ ಬೇರೆ ಯಾವುದೇ ರೀತಿಯ ಸಾಕ್ಷ್ಯಗಳು ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳಬಹುದಾ, ಅಥವಾ ಅಧಿಕೃತವಾಗಿ ನಮಗೆ ಸಿಗ್ತಾ ಇಲ್ವಾ ಆ ಬಗ್ಗೆ ಮಾಹಿತಿ? ಮತ್ತು 8ನೇ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಎಷ್ಟು ಅಡಿ ಆಳಕ್ಕೆ ಕೊರೆದಿದ್ದಾರೆ?
ದಿವ್ಯ, ಸದ್ಯ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 7ನೇ ಪಾಯಿಂಟ್ನಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಸಿಕ್ಕಿಲ್ಲ. ಅಲ್ಲಿ ಮೇಲ್ಭಾಗದಲ್ಲಿ ಒಂದು ಕರ್ಚೀಫ್ ಸಿಕ್ಕಿದ್ದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯಾದಂತಹ ಕಳೆ ಬರಹ ಸಿಕ್ಕಿಲ್ಲ ಅನ್ನುವಂಥದ್ದು ಅಧಿಕೃತ ಮಾಹಿತಿ. ಹಾಗಾಗಿ ಅಲ್ಲಿರುವಂತಹ ಉತ್ಖನನ ಮಾಡಿದಂತಹ ಸ್ಥಳ ಏನಿದೆ ಅದನ್ನ ಮುಚ್ಚುವಂತ ಕೆಲಸ ಮಾಡಿ ನೇರವಾಗಿ 8ನೇ ಪಾಯಿಂಟ್ಗೆ ಬಂದಿರುವಂತದ್ದು ನಾವು ಗಮನಿಸಬಹುದು. ಇಲ್ಲಿರುವಂತಹ ನೇತ್ರಾವತಿ ನದಿ ತಟದಲ್ಲಿರುವಂತಹ ಜೊತೆಗೆ ಅರಣ್ಯದ ಅಂಚಿನಲ್ಲಿರುವಂತಹ ಒಂದು ಸ್ಥಳ ಏನಿದೆ, ಈ ಸ್ಥಳವನ್ನ ಆತ ಗುರುತಿಸಿರುವಂತದ್ದು 8ನೇ ಪಾಯಿಂಟ್ ಅನ್ನುವಂಥದ್ದು. ದೂರುದಾರ ತೋರಿಸಿರುವಂತಹ 8ನೇ ಪಾಯಿಂಟ್ನ ಉತ್ಖನನ ಕಾರ್ಯವನ್ನ ಈಗ ಆರಂಭಗೊಳಿಸಲಾಗಿದೆ. ಸುಮಾರು ಮಧ್ಯಾಹ್ನ 1:30 ಗಂಟೆಗೆ ಆರಂಭಗೊಳಿಸಲಾಗಿದೆ, ನಿರಂತರವಾಗಿ ನಡೀತಾ ಇದೆ. ಅದರ ಮಧ್ಯೆ ಒಂದು ಊಟದ ವಿರಾಮವನ್ನ ಅಲ್ಲೇ ಆ ಸ್ಥಳದಲ್ಲೇ ಮಾಡಲಾಗಿರುವಂತದ್ದು. ಅಲ್ಲಿ ಇರುವಂತಹ ಸಿಬ್ಬಂದಿಗಳು ಊಟ ಮಾಡುವಂತ ಕೆಲಸಗಳನ್ನ ಮಾಡಿದ್ದಾರೆ. ಆ ಬಳಿಕ ನೀವು ಈಗ ಅಲ್ಲಿ ಏನು ಕಟ್ಟಿರುವಂತ ಪರದೆ ಇದೆ, ಆ ಪರದೆಯ ಒಂದು ಭಾಗದಲ್ಲಿ ಮಣ್ಣು ಹಾಕಿರುವಂತದನ್ನ ಗಮನಿಸಬಹುದು. ಅಂದ್ರೆ ಒಳಗಿನ ಭಾಗದಲ್ಲಿ ಕಾರ್ಮಿಕರು ತೆಗೆದು ಹಾಕಿರುವಂತಹ ಮಣ್ಣು ಅಲ್ಲಿ ಕಾಣ್ತಾ ಇದೆ. ಅದನ್ನ ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯಾದಂತಹ ದೃಶ್ಯಗಳು ಹೊರಭಾಗಕ್ಕೆ ಕಾಣ್ತಾ ಇಲ್ಲ. ಈ ಒಂದು ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ನಿನ್ನೆ ಬಹಳಷ್ಟು ಇಡೀ ವಿಚಾರಗಳು ಗೊತ್ತಾಗ್ತಾ ಇತ್ತು. ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ಅಲ್ಲಿ ಮುಚ್ಚಿ ಒಂದು ಹಸಿರು ಪರದೆಯನ್ನು ಹಾಕುವುದರ ಮೂಲಕ ಸಂಪೂರ್ಣ ಮುಚ್ಚಿ ಏನು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ರು. ಜೊತೆಗೆ ಅದರ ಜೊತೆಗೆ ನಿನ್ನೆ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆದರೆ ಇವತ್ತಿನ ದಿನದಲ್ಲಿ ಜನ ಸೇರಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಉತ್ಖನನ ಕಾರ್ಯ ಆಗುವಂತ ಸುಮಾರು 100 ಮೀಟರ್ ಅಂತರದವರೆಗೂ ಮಾಧ್ಯಮಗಳು ಸೇರಿದಂತೆ ಯಾರು ಜನರಿಗೂ ಪ್ರವೇಶವನ್ನ ಕಲ್ಪಿಸ್ತಾ ಇಲ್ಲ. ನೇರವಾಗಿ ವಾಹನಗಳು ಏನು ಹೋಗ್ತಾ ಇದೆ ಆ ವಾಹನಗಳಿಗೆ ಹೋಗ್ಲಿಕ್ಕೆ ಮಾತ್ರ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಹೊರತುಪಡಿಸಿದರೆ ಅಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಆ ಭಾಗದಿಂದ 100 ಮೀಟರ್ ವರೆಗೆ ಖಾಲಿಯಾಗಿರುವಂತಹ ಸ್ಥಳ ನೀವು ಗಮನಿಸಬಹುದು. ಅಲ್ಲಿ ಯಾರಿಗೂ ನಿಂತುಕೊಳ್ಳಲಿಕ್ಕೆ, ನೋಡ್ಲಿಕ್ಕೆ ಅಥವಾ ಚಿತ್ರೀಕರಣ ಮಾಡ್ಲಿಕ್ಕೂ ಒಂದು ಅನುಮತಿಯನ್ನ ಕೊಟ್ಟಿಲ್ಲ. ಅಲ್ಲಿದ್ದಂತ ಎಲ್ಲರನ್ನ ಕಳಿಸುವಂತ ಕೆಲಸಗಳನ್ನ ಮಾಡ್ತಾರೆ. ನಿನ್ನೆ ಈ ಉತ್ಖನನ ಕೆಲಸ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಜನರು ತಮ್ಮ ಮೊಬೈಲ್ಗಳಲ್ಲಿ ದೃಶ್ಯವನ್ನ ಸೆರೆ ಹಿಡಿದು ಅದನ್ನ ಅವರಿಗೆ ಬೇಕಾದ ರೀತಿಯಲ್ಲಿ ಫಾರ್ವರ್ಡ್ ಮಾಡುವಂತದ್ದು, ಜೊತೆಗೆ ಅದೊಂದು ತನಿಖೆಗೆ ತೊಂದರೆ ಆಗಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ಮಾಧ್ಯಮ ಸೇರಿದಂತೆ ಯಾರಿಗೂ ಅದರ ಹತ್ತಿರ ಹೋಗಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಸಂಪೂರ್ಣವಾದ ಒಂದು ನಿಷೇಧವನ್ನ ಮಾಡಲಾಗಿದೆ. ಅದರ ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಗಳು ಯಾರಿದ್ದಾರೆ, ಒಂದು ಸುಮಾರು 60 ಜನರು ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ. ಅವ್ರ ಹತ್ರ ಯಾರ ಹತ್ರನೂ ಮೊಬೈಲ್ ಬಳಕೆಗೂ ಇವತ್ತು ಅವಕಾಶ ಕೊಡಲಿಲ್ಲ. ಕಾರಣ ಇದೆ, ಈ ಗೌಪ್ಯತೆಯನ್ನ ಕಾಪಾಡಬೇಕು ಅನ್ನುವಂಥದ್ದು. ಕೇವಲ SIT ಮುಖ್ಯಸ್ಥರು ತನಿಖಾಧಿಕಾರಿ ಆಗಿರುವಂತಹ SP ಜಿತೇಂದ್ರ ಅವರಿಗೂ ಜೊತೆಗೆ AC ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ರವರಿಗೂ ಮಾತ್ರ 2 ಮೊಬೈಲ್ ತಗೊಂಡು ಹೋಗ್ಲಿಕ್ಕೆ ಅನುಮತಿ ಇರುವಂತದ್ದು. ಅದನ್ನು ಹೊರತುಪಡಿಸಿದರೆ ಎಲ್ಲರೂ ತಮ್ಮ ಮೊಬೈಲ್ಗಳನ್ನ ಬಿಟ್ಟು ಬರಬೇಕು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲೇ ಎಲ್ಲರೂ ಬಂದಿರುವಂತದ್ದು. ಈಗ ಅದರ ಉತ್ಖನನದ ಕಾರ್ಯ ಮುಂದುವರೆದಿದೆ. ಸುಮಾರು 5 ಅಡಿಯಷ್ಟು ಆಳಕ್ಕೆ ಈಗಾಗಲೇ ಹೋಗಲಾಗಿದೆ. ಮೊದಲಿಗೆ ಕಾರ್ಮಿಕರು ಉತ್ಖನನ ಮಾಡುವ ಕೆಲಸ ಮಾಡಿದ್ರು. ಆ ಬಳಿಕ ಹಿಟಾಚಿಯ ಮೂಲಕವೂ ಮಣ್ಣನ್ನ ಹೊರಗೆ ತೆಗೆಯುವಂತ ಕೆಲಸ ಆಗಿದೆ. ಆದರೆ ಈವರೆಗೂ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಈ 8ನೇ ಪಾಯಿಂಟ್ ನಲ್ಲೂ ಸಿಗ್ಲಿಲ್ಲ. ಹಾಗಾಗಿ ಇನ್ನೊಂದಷ್ಟು ಆಳಕ್ಕೆ ಹೋಗುವಂತಹ ಸಾಧ್ಯತೆಗಳಿದೆ. ದೂರುದಾರರು ಹೇಳಿರುವ ಪ್ರಕಾರನೂ ಜೊತೆಗೆ SIT ಅಧಿಕಾರಿಗಳು ನಿರ್ಧಾರ ಮಾಡಿರುವ ರೀತಿಯಲ್ಲೂ ಸುಮಾರು 6 ಅಡಿಯಷ್ಟು ಅಡಿಭಾಗಕ್ಕೆ ಹೋಗಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಮುಂದೆ ಇನ್ನೊಂದಷ್ಟು ಅಡಿ ಆಳಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಇನ್ನಷ್ಟು ಅದರ ಮಣ್ಣು ತೆಗೆಯುವಂತ ಕೆಲಸಗಳು ಮುಂದುವರೆದಿರುವಂತದ್ದು. ಅದಾದ ಬಳಿಕ ಇಲ್ಲಿ ಈ ಒಂದು 8ನೇ ಸ್ಥಳದಲ್ಲಿ ಯಾವುದೇ ರೀತಿಯಾದಂತ ಉತ್ಖನನದ ವೇಳೆ ಕಳೆ ಬರಗಳು ಸಿಗದೇ ಇದ್ರೆ ಮತ್ತೆ 9ನೇ ಪಾಯಿಂಟ್ ಏನಿದೆ ಆ ಪ್ರದೇಶಕ್ಕೂ ಇವತ್ತು ಹೋಗಿ ಮತ್ತೆ ಉತ್ಖನನ ಮಾಡುವಂತ ಕೆಲಸಕ್ಕೆ ಅಧಿಕಾರಿಗಳ ತಂಡ ಮುಂದಾಗ್ತಾ ಇರುವಂತದ್ದು. ದಿವ್ಯಾ. ಓಕೆ, ಸುಖಪಾಲ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ. ಸದ್ಯ ಗುಂಡಿ ತೋಡುವಂತಹ ಕೆಲಸವನ್ನ ಮುಂದುವರಿಸಿದ್ದಾರೆ ಸಿಬ್ಬಂದಿ ವರ್ಗ. ಆ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದೀವಿ. ಕಂಪ್ಲೀಟ್ ಆಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ಕರ್ಟನ್ ಅನ್ನ ಹಾಕೊಂಡಿದ್ದಾರೆ, ಕಾಣಬಾರದು ಅನ್ನುವಂತಹ ದೃಷ್ಟಿಯಿಂದಾಗಿ. ಸದ್ಯ 15ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗ ಅಲ್ಲಿ ಕೆಲಸವನ್ನ ಮಾಡ್ತಾ ಇರೋದನ್ನು ಕೂಡ ಗಮನಿಸಬಹುದು. ಒಟ್ಟಾರೆಯಾಗಿ ಈಗ 13 ಸ್ಥಳಗಳನ್ನ ಗುರುತು ಹಾಕಲಾಗಿದ್ದು 13 ಸ್ಥಳಗಳಲ್ಲಿ 7 ಸ್ಥಳಗಳಲ್ಲಿ ಏನ್ ಸಿಕ್ಕಿದೆ ಏನ್ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಇನ್ನುಳಿದಂತಹ ಸ್ಥಳಗಳ ಶೋಧ ಮಾಡಬೇಕು. ಇವತ್ತು ಎಷ್ಟು ಮಣ್ಣನ್ನು ಅಗಿಯುವಂತಹ ಕೆಲಸಗಳು, ಎಷ್ಟು ಸಮಾಧಿಗಳ ಮಣ್ಣನ್ನು ಅಗಿಯುವಂತಹ ಕೆಲಸ ಆಗತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈವರೆಗೂ 2ನೇ ಪಾಯಿಂಟಿಗೆ ಬಂದಿದ್ದಾರೆ, ಅಂದ್ರೆ ಅರ್ಥ 8ನೇ ಪಾಯಿಂಟ್ನ ಶೋಧ ಕಾರ್ಯ ನಡೀತಾ ಇದೆ.